ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಏನಪ್ಪ ಅಂತ ಅಂದರೆ ಬಿಗ್ ಬಾಸ್ ಪ್ರೋಮೋ ಬಿಟ್ಟಿದ್ದಾರೆ. ಅಂತ ಅಂದರೆ ಬಿಗ್ ಬಾಸ್ ಈಗ ಕಾಲೇಜ್ ಆಗಿ ಸ್ಟಾರ್ಟ್ ಆಗಿದೆ. ಬಿ ಕಾಲೇಜ್ ಅಂತ ಹೇಳ್ಬಿಟ್ಟು ಒಂದು ಪ್ರೋಮೋ ಕೂಡ ಬಿಟ್ಟಿದ್ದಾರೆ. ಜೊತೆಯಲ್ಲಿ ನೆನ್ನೆ ಎಪಿಸೋಡ್ ಬಗ್ಗೆ ಅಂದರೆ ಎಲಿಮಿನೇಷನ್ ಬಗ್ಗೆ ಒಂಚೂರು ಮಾತಾಡೋಣ. ಈಗ ನಿನ್ನೆ ಏನಪ್ಪ ಆಯಿತು ಅಂತ ಅಂದರೆ ಯಾವುದೇ ಆದಂಥ ಎಲಿಮಿನೇಷನ್ ಆಗಿಲ್ಲ, ನೋ ಎಲಿಮಿನೇಷನ್ ಬಂದಿದೆ. ಅಂದರೆ ಫುಲ್ ಎಡ್ಜ್ ಸೀಟಿಗೆ ಬಂದಿದ್ದು ಸ್ಪಂದನ ಮತ್ತು ರಾಶಿಕಾ ಅವ್ರು ಬಂದಿರ್ತಾರೆ. ಇನ್ನೇನು ಅವ್ರು ಏನು ಇಬ್ಬರಲ್ಲೊಬ್ಬರು ಹೋಗ್ತಾರೆ ಅನ್ನೋ ಅಷ್ಟರಲ್ಲಿ ಡೋರ್ ಓಪನ್ ಆಗ್ತಿದ್ದಂಗೆ ನೋ ಎಲಿಮಿನೇಷನ್ ಅಂತ ಬರುತ್ತೆ. ಅದರಿಂದಾಗಿ ನೆನ್ನೆ ಯಾವುದೇ ಆದಂಥ ಎಲಿಮಿನೇಷನ್ ಆಗಿಲ್ಲ. ಇದರಿಂದ ಏನು ಅನಿಸುತ್ತೆ ಅಂತ ಅಂದರೆ ಒಂದೊಂದು ಲಾಸ್ಟ್ ಸೀಸನ್ ಥರನೇ ಎಲಿಮಿನೇಟ್ ಮಾಡಿಬಿಡ್ತಾರೆ ಅನ್ನೋ ಬಿಗ್ ಬಾಸ್ ಅಂತ ಅನ್ನೋ ಸಾಧ್ಯತೆ ಇದೆ. ಏನಕ್ಕೆ ಅಂತ ಅಂದರೆ 1 ವಾರ ಸರಿ 2 ವಾರ ಸರಿ ಇದು ಕಂಟಿನ್ಯೂ ಆಗ್ತಾ ಇನ್ನೂ ಎಲ್ಲಿವರೆಗೂ ಹೋಗುತ್ತೆ ಅಂತ ಗೊತ್ತಿಲ್ಲ. ಬಟ್ 1 ವಾರ ಎಲಿಮಿನೇಷನ್ ಇರುತ್ತೆ, 1 ವಾರ ಎಲಿಮಿನೇಷನ್ ಇಲ್ಲ, 1 ವಾರ ಎಲಿಮಿನೇಷನ್ 1 ವಾರ ಎಲಿಮಿನೇಷನ್ ಇಲ್ಲ, ಇದೇ ರೀತಿ ಮಾಡ್ಕೊಂಡು ಹೋಗ್ತಾರೆ ಅಂತ ಅನಿಸುತ್ತೆ. ನೋಡೋಣ ಯಾವ ರೀತಿ ಎಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಾದು ನೋಡ್ಬೇಕತ್ತೆ. ಬಟ್ ಫೈನಲ್ ಸೀಟ್ಗೆ ಎಡ್ಜಲ್ಲಿ ಬಂದಿದ್ದು ಯಾರಪ್ಪ ಅಂತಂದರೆ ಸ್ಪಂದನ ಅವರು ಮತ್ತು ರಾಶಿಕಾ ಅವರು ಬಂದಿರ್ತಾರೆ. ಬಟ್ ಒಂದು ಸ್ವಲ್ಪ ಇರಿಟೇಷನ್ ಆಯಿತು ತುಂಬ ಜನಕ್ಕೆ ಅಂತ ಅನಿಸುತ್ತೆ. ಏನಕ್ಕೆ ಅಂತ ಅಂದರೆ ಈ ರಾಶಿಕಾ ವಿಚಾರದಲ್ಲಿ ತುಂಬ ಜನಕ್ಕೆ ತುಂಬ ಇರಿಟೇಷನ್ ಆಯಿತು. ಏನಕ್ಕೆ ಅಂತ ಅಂದರೆ ಸೂರಜ್ ಅಷ್ಟು ಓವರಾಗಿ ರಿಯಾಕ್ಟ್ ಮಾಡುವಂಥ ಇರಲಿಲ್ಲ. ಬಟ್ ಇನ್ನೂ ಅವ್ರು ಬಂದಿರೋದೇ ಇನ್ನೂ ಒಂದು ವಾರ ಅಷ್ಟೇ ಆಗಿರೋದು. ಒಂದು ವಾರಕ್ಕೇ ಈ ಥರ ಎಲ್ಲ ರಿಯಾಕ್ಟ್ ಮಾಡೋದೇನು ಅಷ್ಟು ಚೆನ್ನಾಗಿರಲಿಲ್ಲ ಅಂತ ಅಂದರೆ ಜನಗಳ ಭಾವನೆ ಅದು. ಸೊ ತುಂಬ ಜನ ಹಂಗೆ ಹೇಳ್ತಾ ಇದ್ದಾರೆ, ರಾಶಿಕಾ ಮತ್ತು ಸೂರಜ್ ಕಂಡ್ರೆ ಸ್ವಲ್ಪ ಇರಿಟೇಷನ್ ಆಗ್ತಾಯಿದೆ ಇವಾಗ ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ ಅಂತ ಅಂದರೆ ಬಂದು ಇನ್ನೂ ವಾರ ಆಗಿಲ್ಲ, 4 ದಿವಸ ಆಗಿಲ್ಲ, ಆಲೇ ಇಷ್ಟೊಂದೆಲ್ಲ ಮಾಡ್ಬೇಕಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನೊಂದೇನಪ್ಪ ಅಂತಂದರೆ ಸೂರಜ್ ಇವಾಗ ಬಿಗ್ ಬಾಸ್ ಮನೆಗೆ ಬಂದಿರೋದು ಆಟ ಆಡೋಕ್ಕ ಇಲ್ಲ ಅಂತ ಅಂದರೆ ಲವ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ತುಂಬ ಜನಕ್ಕೆ ಅದು ಕೂಡ ತುಂಬ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದರಿಂದಾಗಿ ಈಗ ಏನಾಗಿದೆ ಅಂತ ಅಂದರೆ ಸೂರಜ್ ಅವರು ಅವರ ಆಟನ ಬಿಟ್ಬಿಟ್ಟಿದ್ದಾರೆ. ಅಂದರೆ ಆಟದ ಬಗ್ಗೆ ಅವ್ರಿಗೆ ಫೋಕಸ್ ಇಲ್ಲ, ಬರೀ ರಾಶಿಕನ್ ಹಿಂದೆ ಇರೋದು ಅದೊಂದೇ ಒಂದು ಫೋಕಸ್ ಮಾಡ್ತಾಯಿದ್ದಾರೆ. ಜೊತೆಯಲ್ಲಿ ಅವ್ರ ಜೊತೆ ಇರೋದೊಂದೇ ಫೋಕಸ್ ಮಾಡ್ತಾಯಿದ್ದಾರೆ. ಬಟ್ ಇವರು ಲವ್ ಮಾಡೋಂಗಿದ್ರೆ ಆಚನೆ ಮಾಡ್ಕೊಂಬೋದಾಯಿತು, ಬಟ್ ಬಿಗ್ ಬಾಸ್ ಮನೆಗೆ ಬರಬಾರ್ದಾಯಿತು. ಇನ್ನೊಂದು ಹೇಳ್ತಾರೆ ಅವರು, ಯಾರ ಜೊತೆ ನಾನು ಮಾತಾಡೋಲ್ಲ, ಯಾರನ್ನ ಬಂದು ನನ್ನನ್ನು ಮಾತಾಡ್ಸಿದ್ರೆ ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ ಅಷ್ಟೇ. ಇನ್ನೊಂದೇನು ಅಂತ ಅಂದರೆ ಬಿಗ್ ಬಾಸ್ ಮನೇಲಿ ಒಂದು ಎಂಟರ್ಟೈನ್ಮೆಂಟ್ ತುಂಬ ಮುಖ್ಯ ಇರುತ್ತೆ. ಸುಮ್ಮನೆ ಬರೋದಂತೆ ಲವ್ ಮಾಡ್ಕೊಂಡು ಹೋಗಂಗಿದ್ರೆ ಬಿಗ್ ಬಾಸ್ ಮನೆಗೆ ಯಾಕೆ ಬರಬೇಕಾಯ್ತು ಅದನ್ನು ಕೂಡ ಹೇಳ್ಬಿಟ್ಟಿದ್ದಾರೆ. ರಾಶಿಕಾ ನಿಮಗೋಸ್ಕರನೇ ಬಂದಿರೋದು ಅಂತ ಕೂಡ ಹೇಳಿದ್ದಾರೆ. ಇನ್ನೊಂದು ಗೇಮ್ ಕೂಡ ಆಯಿತು. ಅಂದರೆ ಒಂದು ಟೀಮ್ಗೋಸ್ಕರ ಅವರು ಸ್ಟ್ಯಾಂಡ್ ತೊಗೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ಆ ಟೀಮಲ್ಲಿ ರಾಶಿಕಾ ಅವರು ಇದ್ದರು. ಆ ಕಾರಣಕ್ಕೊಂದಕ್ಕೋಸ್ಕರ ಅಂದರೆ ರಾಶಿಕಾ ಅವ್ರನ್ನ ಇಂಪ್ರೆಸ್ ಮಾಡೋಕ್ಕೋಸ್ಕರ ಇವರು ಒಂದು ಸ್ಟ್ಯಾಂಡ್ ತೊಗೊಂಡ್ರು ಅಂತ ಅನ್ನಿಸ್ತಾ ಇದೆ ಅಷ್ಟೇ. ಅದೊಂದು ಬಿಟ್ಟು ಇನ್ನು ಆಲ್ಮೋಸ್ಟ್ ಅದು ಈಗ ಒಂದು ವಾರ ಏನಿದೆ ಫುಲ್ಲು ಸೂರಜ್ ಫುಲ್ ನ್ಯೂಟ್ಲ್ ಅಂತಲೇ ಹೇಳ್ಬೋದು. ಬಟ್ ಪೂಲಲ್ಲಿ ಕಾಣಿಸ್ಕೊಂಡಿದ್ದು ಅವತ್ತೊಂದು ಎಪಿಸೋಡ್ ಬಿಟ್ಟರೆ ಆಲ್ಮೋಸ್ಟ್ ಅಲ್ಲಿ ತುಂಬ ನ್ಯೂಟ್ಲ್ ಥರನೇ ಕಾಣಿಸ್ತಾ ಇದ್ದಾರೆ ಅವರು. ಬಟ್ ರಾಶಿಕನಿಂದ ಮಾತ್ರ ಓಡಾಡ್ತಾ ಇದ್ದಾರೆ. ನೋಡಬೇಕು ಅಂದರೆ ಮುಂದಿನ ದಿನಗಳಲ್ಲಿ ಯಾರು ಕಾಣಿಸ್ಕೊಂತಾರ, ಇಲ್ಲಾಂದರೆ ಬರೀ ರಾಶಿಕನಿಂದನೇ ಓಡಾಡ್ಕೊಂಡು ಎಲಿಮಿನೇಟ್ ಆಗೋತಾರ ಅಂತ ಹೇಳ್ಬಿಟ್ಟು ನೋಡ್ಬೇಕಾಗುತ್ತೆ. ಹೋದರೆ ಇಬ್ಬರು ಜೋಡಿಯಾಗಿ ಹೋಗ್ತಾರೆ ಅಂತ ಹೇಳ್ಬಿಟ್ಟು ತುಂಬ ಜನದ ಮೆಸೇಜ್ಗಳು ಕೂಡ ಬರ್ತಾಯಿದೆ, ಒಂದೇ ಒಟ್ಟಿಗೆ ಹೊರಟೋಗ್ತಾರೆ ಅಂತ ಹೇಳ್ಬಿಟ್ಟು. ಬನ್ನಿ ಇವಾಗ ಅದಕ್ಕಿಂತ ಮುಂಚೆ ಈಗ ಪ್ರೋಮೋ ಕೂಡ ನೋಡೋಣ. ಅಂದರೆ ಬಿಗ್ ಬಾಸ್ ಕಾಲೇಜ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಂಥ ಪ್ರಯತ್ನ ಕೂಡ ಈಗ ಮಾಡೋಣ. ನೋಡಿ ಬಿಗ್ ಬಾಸ್ ಕಾಲೇಜ್. ವಾಹ್, ಗಿಲ್ಲಿ ನೋಡ್ರಿ, ರಘುರ್ ಮಾಸ್ಟರ್ ಅನ್ನಿಸ್ತಾ ಇದೆ. ನಮಸ್ತೆ ಸರ್, ನನ್ನ ಹೆಸರು ಚಂದ್ರಪ್ರಭು, ವಯಸ್ಸು 21. ವಾ ಇಲ್ಲೂ ಅದೇ ಆಯ್ತಲ್ಲ ಗುರು. ಇವರಿಬ್ರು ನೋಡಿದ್ರೆ ಬಿಗ್ ಬಾಸ್ ಮನೆ ಅನ್ನಿಸ್ತಾ ಇದೆಯಾ ಇಲ್ಲ ಲವ್ ಮನೆ ಅನ್ನಿಸ್ತಾ ಇದೆಯಾ ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ಅಂದರೆ ಇಲ್ಲೂ ಕೂಡ ಅಂದರೆ ಈಗ ಕಾಲೇಜ್ ಲೈಫಲ್ಲಿ ಏನಿದೆ, ಕಾಲೇಜ್ ಲೈಫಲ್ಲಿ ಕಪಲ್ಸ್ ಥರ ಮಾಡಿಬಿಟ್ಟಿದ್ದಾರೆ. ಇನ್ನೊಂದು ನಮ್ಮ ಗಿಲ್ಲಿಯವ್ರಿಗಂತೂ ಎವಿ ಸಖತ್ ಸೂಟ್ ಆಗುತ್ತೆ ಇವಾಗ. ಏನಕ್ಕೆ ಅಂತ ಅಂದರೆ ಅವರು ಫುಲ್ ಇವಾಗ ಕಾಲೇಜ್ ಹುಡುಗಾದಂಗೆ ಆಗ್ಬಿಟ್ಟಿದ್ದಾರೆ. ಬಟ್ ಅದು ಟೈಮಾ ಇಲ್ಲಾಂದರೆ ಅದೇ ರೀತಿ ಬಂತ ಕನೆಕ್ಷನ್ ಆಯಿತಾ ನೋಡಿ ಯಾವ ರೀತಿ ಕನೆಕ್ಟ್ ಆಗೋಯ್ತು ಅಂತ ಅಂದರೆ ಈಗ ಬರೀ ಕಾಲೇಜ್ ಅಂತ ಹೇಳಿದರೆ ಅವರು ಗಡ್ಡ ಮೀಸೆ ಏನೋ ತೆಗಿತಾ ಇರಲಿಲ್ಲ. ಬಟ್ ಇವಾಗ ಅವ್ರು ಗಡ್ಡ ಮೀಸೆ ತೆಗೆದಿರೋಕ್ಕೆ ಫುಲ್ ಇವಾಗ ಕಾಲೇಜ್ ಹುಡುಗ ಇದ್ದಂಗೆ ಇರ್ತಾರೆ. ಅಂದರೆ ಒಳ್ಳೊಳ್ಳೆ ಸಖತ್ ಕಾಮಿಡಿ ಕಂಟೆಂಟ್ಗಳು ಬರುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಅನ್ನಿಸ್ತಾ ಇದೆ ಗಿಲ್ಲಿ ಕಡೆಯಿಂದ. ಏನಕ್ಕಪ್ಪ ಅಂತ ಅಂದರೆ ಕಾಲೇಜ್ ಲೈಫ್ ಅಲ್ವಾ, ಅದರಿಂದಾಗಿ ಕಾಲೇಜ್ ಲೈಫಲ್ಲಿ ಒಳ್ಳೆ ಕಾಮಿಡಿ ಮಾಡೋಂಥ ಗಿಲ್ಲಿದ್ದಾರಲ್ಲ, ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾರೆ ಅಂತ ನಮಗೆ ಅನ್ನಿಸ್ತಾ ಇದೆ. ಬಟ್ ಇಲ್ಲೂ ಕೂಡ ರಶಿಕಾ ಮತ್ತು ಸೂರಜ್ ಅವ್ರದ್ದು ತೋರಿಸ್ತಾ ಇದ್ದಾರೆ. ಅಲ್ಲೂ ಕೂಡ ಅವ್ರದ್ದು ಅದೇ ಮಾಮೂಲಿನ ಹೋಗೋದಂತ ಫುಲ್ ಎಲ್ಲ ಬರೀ ಲವ್ ಸ್ಟೋರಿನೇ ಬಿಡಿಲ್ಲ, ಎಂಡ್ ಆಗೋವರೆಗೂ ಲವ್ ಸ್ಟೋರಿನೇ. ಹೋದರೆ ಒಟ್ಟಿಗೆ ಆಚೆ ಇಬ್ಬರು ಒಟ್ಟಿಗೆ ಹೋಗ್ತಾರೆ ಅಂತ ಅನ್ನಿಸ್ತಾ ಇದೆ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಅಂದರೆ ಇನ್ನೊಂದು ಅಶ್ವಿನಿಯವ್ರು ಎಲ್ಲೂ ಕಾಣಿಸ್ಲಿಲ್ಲ ಈ ಪ್ರೋಮೋದಲ್ಲಿ. ಅಶ್ವಿನಿಯವ್ರು ಏನಾರು ಸೈಲೆಂಟ್ ಆದ್ರೆ, ಜಾನ್ವೀರ್ ಏನಾರು ಒಂಚೂರು ಸೈಲೆಂಟ್ ಆದ್ರೆ ಅಂತ ಹೇಳ್ಬಿಟ್ಟು ಕಾದು ನೋಡಬೇಕಾಗುತ್ತೆ. ಅಂದರೆ ಕಾಣಿಸ್ಬೇಕಾಯ್ತು, ಬಟ್ ಕಾಣಿಸಿಲ್ಲ. ಇನ್ನು ಮಿಕ್ತವ್ರು ಆಲ್ಮೋಸ್ಟ್ ಎಲ್ಲರೂ ಕೂಡ ಆ್ಯಕ್ಟಿವ್ ಆಗಿದ್ದಾರೆ. ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.